ಬಿಗ್ ಬಾಸ್ ಸೀಸನ್ 11ರ 7ನೇ ವಾರ ಮುಕ್ತಾಯದಲ್ಲಿದೆ. ಇಂದು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಡೆಯಲಿದೆ. ಸದ್ಯ ಮನೆಯಲ್ಲಿ 13 ಮಂದಿ ಇದ್ದಾರೆ. ಕಳೆದ ವಾರ ಮನೆಯೊಳಗೆ ಯಾವುದೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲಿಲ್ಲ. ಭವ್ಯ ಗೌಡ ಹಾಗೂ ಧನರಾಜ್ ಆಚಾರ್ ಡೇಂಜರ್ ಝೋನ್ನಲ್ಲಿ ಬಂದಿದ್ದರು. ಇದರಲ್ಲಿ ಭವ್ಯ ಎಲಿಮಿನೇಟ್ ಎಂದು ಸುದೀಪ್ ಘೋಷಣೆ ಕೂಡ ಮಾಡಿದರು. ಆದರೆ ನೋ ಎಲಿಮಿನೇಷನ್ ವೀಕ್ ಆಗಿದ್ದರಿಂದ ಭವ್ಯ ಬಚಾವ್ ಆದರು. ಇದೀಗ 7ನೇ ವಾರ ಮನೆಯಿಂದ ಹೊರಗೋಗಲು 10 ಸದಸ್ಯರು ನಾಮಿನೇಟ್ ಆಗಿದ್ದಾರೆ. ಈ ಪೈಕಿ ಅನುಷಾ ರೈ, ಮೋಕ್ಷಿತಾ ಪೈ, ಧನರಾಜ್ ಆಚಾರ್, ಭವ್ಯ ಗೌಡ, ಧರ್ಮ ಕೀರ್ತಿರಾಜ್, ಸುರೇಶ್ ಗೋಲ್ಡ್, ಗೌತಮಿ ಜಾಧವ್, ಹನುಮಂತ, ಶಿಶಿರ್ ಶಾಸ್ತ್ರಿ, ಉಗ್ರಂ ಮಂಜು ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಈ ವಾರ ಯಾರ ಆಟ ಮನೆ ಅಂತ್ಯವಾಗಲಿದೆ ಎಂದು ಕಾದು ನೋಡಬೇಕಿದೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ತನ್ನ ಉಳಿವಿಗಾಗಿ ಮಂಜು ಅವರೊಂದಿಗೆ ಮಾಡಿಕೊಂಡಿದ್ದ ಮ್ಯಾಚ್ ಫಿಕ್ಸಿಂಗ್ ಗೇಮ್ನಿಂದ ಬಿಗ್ ಬಾಸ್ ಬೇಸರ ಮಾಡಿಕೊಂಡು ಈ ವಾರ ಕ್ಯಾಪ್ಟನ್ಗೆ ಯಾವುದೇ ವಿಶೇಷ ಅಧಿಕಾರ ನೀಡಿಲ್ಲ. ಕ್ಯಾಪ್ಟನ್ಗೆ ಇಂಥ ನೇರ ನಾಮಿನೇಷನ್ ಮತ್ತು ಸೇಫ್ ಮಾಡುವ ಅಧಿಕಾರವನ್ನು ಕಳೆದುಕೊಂಡಿದೆ. ಸ್ಪರ್ಧಿಗಳೇ ಮಾತನಾಡಿಕೊಂಡು ಒಂದು ಜೋಡಿಯನ್ನು ಈ ವಾರ ನೇರ ನಾಮಿನೇಟ್ ಮಾಡಬೇಕಿತ್ತು. ಸದ್ಯ ಈ ಭಾನುವಾರ ಮನೆಯಿಂದ ಹೊರ ಹೋಗುವ ಸ್ಪರ್ಧಿ ಯಾರೆಂಬುದು ಕುತೂಹಲ ಮೂಡಿಸಿದೆ. ಯಾಕೆಂದರೆ ನಾಮಿನೇಟ್ ಆಗಿರುವ ಎಲ್ಲ ಸದಸ್ಯರು ಬಲಿಷ್ಠರೇ ಆಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿ ಪ್ರಕಾರ ಈ ವಾರ ಧನರಾಜ್ ಆಚಾರ್ ಮತ್ತು ಚೈತ್ರಾ ಕುಂದಾಪುರ್ ಡೇಂಜರ್ ಝೋನ್ಗೆ ಬರಬಹುದು ಎನ್ನಲಾಗಿದೆ. ಚೈತ್ರಾ ಈ ವಾರ ಶಿಶಿರ್ ಜೊತೆ ನಡೆದುಕೊಂಡ ರೀತಿ ಅನೇಕರಿಗೆ ಇಷ್ಟ ಆಗಿಲ್ಲ. ಹಾಗೆಯೇ ಧನರಾಜ್ ಈ ವಾರ ಕೂಡ ಕಳಪೆ ಹೋಗಿದ್ದಾರೆ. ಇದರ ನಡುವೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಎಂಬ ಮಾತು ಕೂಡ ಕೇಳಿ ಬರುತ್ತಿದೆ. ಯಾಕೆಂದರೆ ಕಳೆದ ವಾರ ಎಲಿಮಿನೇಷನ್ ಇರಲಿಲ್ಲ. ಹೀಗಾಗಿ ಈ ವಾರ ಇಬ್ಬರು ಮನೆಯಿಂದ ಹೊರಗೋಗಲಿದ್ದಾರೆ ಎನ್ನಲಾಗುತ್ತಿದೆ.